ಆಪರೇಷನ್ ಸಿಂಧೂರಾಗೆ ಬಳಸಿದ್ದು ಅತ್ಯಾಧುನಿಕ ಕ್ಷಿಪಣಿಗಳು. ನಂಬರ್ 1 ಸ್ಟಾರ್ಮ್ ಶಾಡೋ ಕ್ಷಿಪಣಿ, ನಂಬರ್ 2 ಹ್ಯಾಮರ್ ಕ್ಷಿಪಣಿ. ಬೀಭತ್ಸ ಸೃಷ್ಟಿಸುವ ಸಾಮರ್ಥ್ಯ ಹೊಂದಿರುವಂತಹ ಕ್ಷಿಪಣಿಗಳನ್ನ ಬಳಸಲಾಗಿದೆ. 250 ಕಿಲೋಮೀಟರ್ ಟಾರ್ಗೆಟ್ ರೀಚ್ ಆಗುವಂತ ಕ್ಷಿಪಣಿಗಳು. ಕರೆಕ್ಟ್ ಆಗಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರೆ ಅದು ಮಿಸ್ ಆಗೋ ಚಾನ್ಸೇ ಇಲ್ಲ. ಸ್ಟಾರ್ಮ್ ಶಾಡೋ ಆಗಿರ್ಬೋದು, ಹ್ಯಾಮರ್ ಕ್ಷಿಪಣಿಗಳಾಗಿರ್ಬೋದು. ಹಾಗಾಗಿನೇ ಇಲ್ಲಿ ಭಾರತ ನೇರವಾಗಿ ಪಾಕಿಸ್ತಾನದ ಬಾರ್ಡರ್ ದಾಟಿದೆ ಅನ್ನುವಂಥದ್ದಲ್ಲ, 15-25 ಕಿಲೋಮೀಟರ್ಗಳ ದೂರದಿಂದನೇ ಕ್ಷಿಪಣಿಗಳನ್ನ ಉಡಾಯಿಸಿದೆ ಭಾರತ. ನೋಡಿ, ಇಲ್ಲಿ ಒಂದು ಕ್ಷಿಪಣಿ ಬ್ಲಾಸ್ಟ್ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ, ಟಾರ್ಗೆಟ್ ರೀಚ್ ಆಗ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ಇದು ಬಹಳ ಅಕ್ಕಪಕ್ಕದ ಪ್ರದೇಶವನ್ನೆಲ್ಲ ಧ್ವಂಸ ಮಾಡಿಬಿಡುತ್ತೆ ಅನ್ನುವಂಥದ್ದಲ್ಲ, ಆದರೆ ಟಾರ್ಗೆಟ್ ಇಟ್ಟಿರುವಂತಹ ಪ್ರದೇಶವನ್ನ ನಾಶ ಮಾಡೋದಕ್ಕೆ ಇವುಗಳು ಅತ್ಯಾಧುನಿಕ ಸಾಮರ್ಥ್ಯವನ್ನ ಹೊಂದಿದೆ. ಆ ಬ್ಲಾಸ್ಟ್ ಆಗಿರುವಂತಹ ಸ್ಥಳವನ್ನ ನೀವು ಆ ಸಂದರ್ಭವನ್ನ ನೋಡ್ತಾ ಇದ್ದೀರಾ. ಬೆಳಗಿನ ಸಂದರ್ಭದಲ್ಲಿ ಆ ಬ್ಲಾಸ್ಟ್ ಆದಂತಹ ಸ್ಥಳ ಹೇಗಿನ ಚಿತ್ರಣ ಹೇಗೆ ಕಂಡು ಬಂತು ಅನ್ನೋದು ಕೂಡ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಪಾಕಿಸ್ತಾನದ ಈ ಯಾವ ಕಡೆ ಟಾರ್ಗೆಟ್ ಮಾಡಿ ಇವತ್ತು ಈ ಬಾವಲಾಲ್ಪುರ ಆ ಭಾಗದಲ್ಲಿ ಜನ ಪ್ಯಾನಿಕ್ ಆಗಿ ಓಡಾಡ್ತಾ ಇರುವಂತದನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಒಂದು ಮಸೀದಿ ಇದೆ, ಆ ಮಸೀದಿ ಸುಮಾರು 18 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಮಸೀದಿ. ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಜನ ಈಗ ಬಹಳ ಪ್ಯಾನಿಕ್ ಆಗಿ ಓಡಾಡ್ತಾ ಇದ್ದಾರೆ. ಸೇನೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸರು ಆ ಸ್ಥಳದಲ್ಲಿ ಅಕ್ಕಪಕ್ಕ ಓಡಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇದು ಭಾರತ ನಿನ್ನ ತಡರಾತ್ರಿ ಕೊಟ್ಟಿರುವಂತಹ ಹೊಡೆತಕ್ಕೆ ಪತ್ರಗುಟ್ಟಿರುವಂತಹ ಪಾಕ್ನ ಜನ, ಅಲ್ಲಿನ ಸ್ಥಳೀಯ ಈ ಸೇನೆ ಅಥವಾ ಪೊಲೀಸ್ ಸಿಬ್ಬಂದಿ ಇವರೆಲ್ಲ ಪ್ಯಾನಿಕ್ ಆಗಿ ಓಡಾಡ್ತಾ ಇರುವಂತ ದೃಶ್ಯ ನಾವು ನೋಡ್ತಾ ಇದ್ವಿ.